ಸುದ್ದಿ ಬಂತು. ನಾನು ಬೆಳಗಾವಿಗೆ ಅಧಿವೇಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ರಿಟರ್ನ್ ಬಂದ್ವಿ. ಭಾಳ ನಮಗೆ ಆಘಾತ ಆಯಿತು. ನಮ್ಮ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ನಮ್ಮ ದಾವಣಗೆರೆ ಅಪ್ಪಾಜಿ, ಇಂಥ ಒಬ್ಬ ಅಜಾತ ಶತ್ರುವನ್ನು ನಾವು ಕಳ್ಕೊಂಡು ಭಾಳ ತಬ್ಬಲಿ ಆಗಿದೆ. ಇವತ್ತು ಅವರ ಒಂದು ಅಗಲಿಕೆಯಿಂದ ಎಲ್ಲ ಸಮುದಾಯದವರಿಗೂ ದೊಡ್ಡ ತುಂಬಲಾರದ ನಷ್ಟ ಆಗಿದೆ. ಅದು ಒಂದೇ ಸಮುದಾಯ ಅಂತ ಎಲ್ಲ ಸಮುದಾಯಕ್ಕೂ ತುಂಬಲಾರದ ನಷ್ಟ. ಅವರೆಲ್ಲ ಸಮುದಾಯದನ್ನು ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡಿರ್ತಕ್ಕಂಥ ಅಪ್ಪಾಜಿಯರಾಗಿದ್ದರು. ಅಂಥವ್ರನ್ನ ನಾವು ಕಳ್ಕೊಂಡು ನಾವು ಭಾಳ ನೋವಿನಲ್ಲಿ. ಸೊ ಈಗ ಮಲ್ಲಣ್ಣರು ಬೆಂಗಳೂರಿಗೆ ರೀಚ್ ಆಗ್ತಾಯಿದ್ದಾರಂತೆ. ಬಂದ ತಕ್ಷಣ ಅಲ್ಲಿ ಅವರು ಮತ್ತು ಎಲ್ಲ ಕುಟುಂಬದವರು ಸೇರಿ ಮಾತಾಡಿ ಯಾವ ಸಂದರ್ಭಕ್ಕೆ ಈಗ ಇಲ್ಲಿ ದಾವಣಗೆರೆಗೆ ತಂದು ಮತ್ತು ನಮ್ಮ ಜಿಲ್ಲಾಡಳಿತದಿಂದ ಒಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕರ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತು ಅಂತಿಮ ಸಂಸ್ಕಾರ ಯಾವಾಗ ಮಾಡ್ಬೇಕು ಅನ್ನೋದನ್ನು ಕುಟುಂಬದವರು ನಿರ್ಣಯ ಮಾಡಿದ್ವಿ. ಇನ್ನೊಂದು ಗಂಟೆಯಲ್ಲಿ 1.5 ಗಂಟೆ ತಿಳಿಸ್ತಾರೆ. ಆಗ ನಾವು ಸಾರ್ವಜನಿಕರಿಗೆ ಅದು ಗೊತ್ತಾಗುತ್ತೆ. ಆಗ ಎಲ್ಲರೂ ಅವ್ರ ದರ್ಶನ ಪಡೀಲಿಕ್ಕೆ ಅವಕಾಶ ಆಗುತ್ತೆ. 95 ವರ್ಷದ ಸಹ ಅವರಲ್ಲಿ ಉತ್ಸಾಹ ತುಂಬಿರಲಿಲ್ಲ. ಅವ್ರು ಎಂದೂ ಉತ್ಸಾಹನಿಲ್ಲ. ಅವ್ರು ಯಾವಾಗಲೂ ಇಂಥ ಒಂದು ಸಂದರ್ಭ ಅವ್ರ ವಯಸ್ಸಲ್ಲಿ ಸಹ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೂ ಸಹ ಅದಕ್ಕೆ ಅಟೆಂಡ್ ಮಾಡ್ತಾರೆ. ಹೌದು, 95 ವರ್ಷ ಇದ್ದರೂ ಸಹ ಒಂದು ಮದುವೆ ಕಾರ್ಯಕ್ರಮ ಇರಲಿ, ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಸಹ ಖುದ್ದಾಗಿ ಆ ಚೌಟ್ರಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಕ್ಕಂಥ ಒಂದು ಆ ಒಂದು ವೃತ್ತಿಯನ್ನು ಅಷ್ಟು ಅವರು ನಿರಂತರವಾಗಿ ಮಾಡ್ಕೊಂಬಂದಂಥವ್ರು. ಅಷ್ಟೊಂದು ಭಾಳ ನೋವಿನ ಒಂದು ಸಂಗತಿ. ದಾವಣಗೆರೆ ಜನತೆ ಒಂದು ತಬ್ಬಲಿ ಆದಂಗೆ ಆಗಿದೆ. ಮತ್ತು ರಾಜ್ಯಕ್ಕೂ ಸಹ ಎಲ್ಲೋ ಒಂದು ಶಕ್ತಿಯನ್ನು ಕಳ್ಕೊಂಡಾಗಾಯಿತು. ಬರೀ ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ ಅವರು ಒಡನಾಡಿಗಳಾಗಿತ್ತು.